प्रचुरांतर प्रवचना ಪುರುಷೋತ್ತಮಾಚಾರ್ಯ, ನಿಮ್ಮ ಅವಿರತ ಸೇವೆಯಿಂದ ಶ್ರೀ ಹರಿವಾಯು ಗುರುಗಳು ಪ್ರಸನ್ನರಾಗಿದ್ದಾರೆ. ನೀವು ಕಾರಣಜನ್ಮರು. ಭವಿಷ್ಯತ್ ಕಾಲದಲ್ಲಿ ಶ್ರೀ ಹಂಸನಾಮಕನಾದ ಭಗವಂತನಿಂದ ಪ್ರವರ್ತಿತವಾದ ಶ್ರೀ ಉತ್ತರಾದಿ ಮಠದ ಸರ್ವಜ್ಞ ಪೀಠವನ್ನೇರಿ ಭಾಗವತಾದಿ ಗ್ರಂಥಗಳಿಗೆ ದಿವ್ಯವಾದ ವ್ಯಾಖ್ಯಾನ ಬರೆದು ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಅಪಾರ ಸೇವೆಯನ್ನು ಮಾಡುವಿರಿ. ಬೇಡಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ವೈಷ್ಣವ ದೀಕ್ಷೆಯನ್ನು ನೀಡಿ ಉದ್ಧರಿಸುವಿರಿ. ನಿಮ್ಮ ಕಾಲದಲ್ಲಿ ಶ್ರೀಮಠದ ವೈಭವ ಹಾಗೂ ಕೀರ್ತಿಗಳು ಉತ್ತುಂಗ ಶಿಖರಗಳನ್ನು ತಲುಪಲಿವೆ. ಪ್ರಸ್ತುತ ನೀವು ಉತ್ತರಾದಿ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸತ್ಯವರ ತೀರ್ಥರ ಸೇವೆಯನ್ನು ಮಾಡಿರಿ. ನ ವಿಷ್ಣುಂ ವೈಷ್ಣವಾಂಶ್ಚೈವ ವಿಸೃಜೇಯಂ. ನ ವಿಷ್ಣುಂ ವೈಷ್ಣವಾಂಶ್ಚೈವ ವಿಸೃಜೇಯಂ. ನ ವಿಷ್ಣುಂ ವೈಷ್ಣವಾಂಶ್ಚೈವ ವಿಸೃಜೇಯಂ. ವಿಷ್ಣೋಃ ಸರ್ವೋತ್ತಮತ್ವಂ ಚ ಸರ್ವದಾ ಪ್ರತಿಪಾದಯ. ಇವರಿಗೆ ಶ್ರೀ ಸತ್ಯಧರ್ಮತೀರ್ಥರೆಂದು ನಾಮಕರಣವನ್ನು ಮಾಡುತ್ತಿದ್ದೇವೆ. ವಿಜಯೀ ಭವ, ವಿಜಯೀ ಭವ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ಆನಂದ ತೀರ್ಥ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠ ಪೀಠ ವಿರಾಜಿತ ಅಖಂಡ ಭೂಮಂಡಲ ಮಂಡನ ಪಾದೋಪಾಂತನ ಮನ್ಮಹಾ ಮೂರ್ಧಾಭಿಷಿಕ್ತ ಭಾಗವತಾಂಬೋಧಿ ಸಮದ್ಭುತ ವ್ಯಾಖ್ಯಾನವರತ್ನ ಕವಿತಾ ವಿತರಿತಾನೇಕ ನದಿ ಸಂಸ್ತವ
ಅನವರತ ಪರಿಚರ್ಯಮಾಣ ನೂತನ ನವರತ್ನ ಮಂಟಪಗತ ಸೂರತ ಜಗದಭಿರಾಮ ಶ್ರೀಮನ್ ಮೂಲರಾಮ ಶ್ರೀ ಶ್ರೀ ಸತ್ಯಧರ್ಮತೀರ್ಥ ಸಾರ್ವಭೌಮ ವಿಜಯೀ ಭವ ವಿಜಯೀ ಭವ. ಸತ್ಯಧರ್ಮರ ದಿವ್ಯ ಕಥೆ ಕಣ್ಮನಗಳಿಗಾನಂದ ಸುಧೆ. ಸತ್ಯಧರ್ಮರ ದಿವ್ಯ ಕಥೆ ಕಣ್ಮನಗಳಿಗಾನಂದ ಸುಧೆ. ಸತ್ಯಧರ್ಮ ವಿಜಯ ಇದು ಸತ್ಯಧರ್ಮ ವಿಜಯ. ಸತ್ಯಧರ್ಮ ವಿಜಯ ಇದು ಸತ್ಯಧರ್ಮ ವಿಜಯ. ಮಾನವ ಜೀವನದಲ್ಲಿ ವ್ಯಾಪಿಸಿರುವ ಅಜ್ಞಾನದ ಕತ್ತಲನ್ನು ನೀಗಿಸಿ ಸುಜ್ಞಾನದ ನವಜ್ಯೋತಿಯನ್ನು ಬೆಳಗಿಸುವ ಕಾರ್ಯವನ್ನು ಅನಾದಿ ಕಾಲದಿಂದಲೂ ನಮ್ಮ ಸನಾತನ ವೈದಿಕ ವಾಂಗ್ಮಯ ಮಾಡುತ್ತಲೇ ಇದೆ. ಕಲಿಕಾಲದ ಕಾರ್ಮೋಡ ಕವಿದು ಜ್ಞಾನಭಾಸ್ಕರನು ಅಸ್ತಂಗತನಾಗುತ್ತಿರಲು ಸರ್ವಜ್ಞ ಶಿಖಾಮಣಿಗಳಾದ ಪವನಾಂಶ ಸಂಭೂತರಾದ ಶ್ರೀ ಮಧ್ವಾಚಾರ್ಯರು ವ್ಯಾಸವಾಂಗ್ಮಯವನ್ನು ವಿಸ್ತರಿಸುತ್ತಾ ಹಂಸಪೀಠವನ್ನಲಂಕರಿಸಿ ಕವಿದ ಕಾರ್ಮೋಡವನ್ನೋಡಿಸಿ ಸುಜನ ಸುಮನಸ್ಸುಗಳು ಮುದಗೊಳ್ಳುವಂತೆ ಮಾಡಿದರು. ಹಂಸನಾಮಕ ಪರಮಾತ್ಮನಿಂದ ಮೊದಲುಗೊಂಡ ಈ ಸರ್ವಜ್ಞ ಪೀಠವೇ ಶ್ರೀಮದುತ್ತರಾದಿಮಠ ಮೂಲಮಹಾಸಂಸ್ಥಾನ. ಶ್ರೀಮನ್ ಮಧ್ವಾಚಾರ್ಯರು ಸರ್ವಜ್ಞ ಪೀಠವನ್ನಲಂಕರಿಸಿ ಅನಾದಿ ಸತ್ಸಂಪ್ರದಾಯ ಪ್ರಾಪ್ತವಾದ ವೈಷ್ಣವ ಸತ್ಸಿದ್ಧಾಂತದ ಪುನರುದ್ಧರಣೆ ಮಾಡಿದರು. ದಿವ್ಯ ತತ್ವರಹಸ್ಯಗಳನ್ನು ಪ್ರಕಟಗೊಳಿಸಿ ಮೋಕ್ಷ ಮಾರ್ಗವನ್ನು ಆವಿಷ್ಕರಿಸುವ ಸರ್ವಮೂಲ ಗ್ರಂಥಗಳನ್ನು ಜಗತ್ತಿಗೆ ನೀಡಿದರು. ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಬದರಿಕಾಶ್ರಮಕ್ಕೆ ತೆರಳಿದರು. ಅವರ ನಂತರ ಮೂಲಪೀಠವನ್ನಲಂಕರಿಸಿ ವೈಷ್ಣವ ಸಮಾಜವನ್ನು ಸಾಕಿ ಸಲಹಿದ ಮಹನೀಯರು ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ನರಹರಿ ತೀರ್ಥರು, ಶ್ರೀ ಮಾಧವ ತೀರ್ಥರು, ಶ್ರೀ ಅಕ್ಷೋಭ್ಯ ತೀರ್ಥರು. ಮಧ್ವ ಸಾಮ್ರಾಜ್ಯದ ಬಾನಿನಲ್ಲಿ ವೀರ ಪಾರ್ಥನಂತೆ ವಿಜೃಂಭಿಸಿ ಶ್ರೀಮನ್ಯಾಯಸುಧಾದಿ ಟೀಕಾಗ್ರಂಥಗಳ ರಚನೆಯಿಂದ ಟೀಕಾಕಾರರೆಂದೇ ಪ್ರಸಿದ್ಧಿಯನ್ನು ಪಡೆದವರು ಮಲಖೇಡ ವಾಸಿಗಳಾದ ಶ್ರೀ ಜಯತೀರ್ಥರು. ಅಂದಿನಿಂದ ಇಂದಿನವರೆಗೂ ಶ್ರೀ ರಘುತ್ತಮರೇ ಮೊದಲಾದ ಅನೇಕ ಮಹನೀಯರು ಈ ಮೂಲಪೀಠವನ್ನಲಂಕರಿಸಿ ಶ್ರೀರಾಮ ಪೂಜಾ, ವೈಷ್ಣವ ದೀಕ್ಷಾ ಪ್ರದಾನ, ಗ್ರಂಥ ರಚನ, ಪಾಠ ಪ್ರವಚನಗಳಿಂದ ವಿಷ್ಣು ವೈಷ್ಣವ ಸೇವೆಯನ್ನು ಅವಿಚ್ಛಿನ್ನವಾಗಿ ನಡೆಸುತ್ತಿದ್ದಾರೆ. ಅಂತಹ ದಿವ್ಯ ಪರಂಪರೆಯಲ್ಲಿ ಶ್ರೀ ಸತ್ಯನಿಧಿ ತೀರ್ಥರು ವೇದಾಂತ ಸಾಮ್ರಾಜ್ಯವನ್ನು ಆಳುತ್ತಿರುವ ಕಾಲ. ವಿಷ್ಣೋಃ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎಂಬ ನುಡಿಯನ್ನು ಅಕ್ಷರಶಃ ಅನುಷ್ಠಾನದಲ್ಲಿಟ್ಟುಕೊಂಡಿರುವ ಸತ್ಯನಿಧಿ ತೀರ್ಥರು ಪ್ರತಿವಾದಿಗಳೊಂದಿಗೆ ಸಭೆ ಮಾಡಿ ಪಂಡಿತರಿಂದ ವೈಷ್ಣವ ಸಿದ್ಧಾಂತವನ್ನು ಮಂಡನೆಗೈಸುತ್ತಿದ್ದರು. ಒಮ್ಮೆ ವಿಜಯಪುರದಲ್ಲಿ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ದ್ವೈತಾದ್ವೈತ ಚರ್ಚೆಯು ಆಯೋಜಿತವಾಗಿತ್ತು. ಆಗ ಅವರ ಬಳಿ ಸಕಲ ವಿದ್ಯಾಪಾರಂಗತರಾದ 9 ಜನ ದಿಗ್ಗಜ ವಿದ್ವಾಂಸರು ಬಂದು ಪರವಾದಿಗಳ ವಾದಗಳನ್ನು ತಮ್ಮ ವಜ್ರದಂತಿರುವ ಮಾತುಗಳಿಂದ ಭೇದಿಸಿ ದ್ವೈತ ಮತಕ್ಕೆ ಜಯವನ್ನು ಸಾಧಿಸಿಕೊಟ್ಟರು. ಶ್ರೀ ಸತ್ಯನಿಧಿ ತೀರ್ಥರು 9 ಜನರ ಆ ಸೇವೆಗೆ ಮೆಚ್ಚಿ 9 ರತ್ನಗಳಂತೆ ಕಂಗೊಳಿಸುತ್ತಿದ್ದ ಅವರಿಗೆ ನವರತ್ನರು ಎಂಬ ನಾಮಾಂಕಿತವನ್ನು ಮಾಡಿದರು. ಅಷ್ಟೇ ಅಲ್ಲದೆ 5 ತಲೆಮಾರುಗಳ ನಂತರ ಈ ಮನೆತನದಲ್ಲಿ ಒಬ್ಬ ಮಹನೀಯರು ಜನಿಸಿ ವಿಖ್ಯಾತರಾಗುವರೆಂದು ಭವಿಷ್ಯ ನುಡಿದರು. ಅಂದಿನಿಂದ ಅವರ ವಂಶ
ನವರತ್ನ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಜ್ಞಾನಂ ಅಜ್ಞಾತ ತತ್ವಾಯ ಯೋ ದದ್ಯಾತ್ ಸತ್ಕಥಾಮೃತಂ ಕೃಪಾಲೋರ್ ದೀನನಾಥಸ್ಯ ದೇವಾಸ್ತಸ್ಯಾನುಗೃಹ್ಣತೆ ಎಂಬ ಭಾಗವತದ ನುಡಿಯಂತೆ ದೇವತಾನುಗ್ರಹವನ್ನು ಪಡೆಯಲು ಉತ್ತಮರ ಕಥಾಶ್ರವಣ ಶ್ರೇಷ್ಠ ಸಾಧನವಾಗಿದೆ. ಆದ ಕಾರಣ ಸತ್ಯನಿಧಿಗಳು ಭವಿಷ್ಯ ನುಡಿದ ನವರತ್ನ ವಂಶದ ಮಹನೀಯರ ದಿವ್ಯ ಭವ್ಯ ಕಥೆಯನ್ನು ನಿಮ್ಮ ಮುಂದೆ ಇಡಲು ಹೊರಟಿದ್ದೇವೆ. ಸತ್ಯ ಧರ್ಮರ ದಿವ್ಯ ಕಥೆ ಕಣ್ಮನಗಳಿಗಾನಂದ ಸುಧೆ. ಸತ್ಯ ಧರ್ಮರ ದಿವ್ಯ ಕಥೆ ಕಣ್ಮನಗಳಿಗಾನಂದ ಸುಧೆ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ನವರತ್ನರ ಶುಭ ವಂಶದಲ್ಲಿ ಜನಿಸಿತು ಅಭಿನವ ರತ್ನ ಪ್ರಭೆ. 100 ಯಜ್ಞದ ಪುರದಲ್ಲಿ ಆನಂದ ಲಹರಿಯ ನಿತ್ಯ ಸುಧೆ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಶುಕ್ಲ ನಾಮಕ ವರ್ಷದಲ್ಲಿ ಪುಷ್ಯ ಬಹುಳ ಷಷ್ಠಿ. ಮುದ್ಗಲಾರ್ಯರ ಹೃದಯದಲ್ಲಿ ಆಯಿತು ಸಂತಸದ ವೃಷ್ಟಿ. ಸದ್ಗುಣಗಳ ಪರಿಪೂರ್ಣ ಗಣಿ ಬಂಧು ವರ್ಗದ ಮುತ್ತುಮಣಿ. ಪುರುಷೋತ್ತಮವೆಂಬ ನಾಮದಿ ಕರೆಯಲು ಆನಂದ ತುಂದಿಲವಾಯಿತು ಧರಣಿ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಚಂದ್ರನಂದದಿ ಬೆಳೆಯಿತು ಆ ಮಗು ನೀಡುತ್ತ ಬುಧ ಸ್ತೋಮಕ್ಕೆ ಹರುಷ. ಜನರ ನಯನ ಮನ ಕಮಲಂಗಳಿಗೆ ಮುದವಾಯಿತು ವರುಷ ವರುಷ. ತಂದೆಯಿಂದಲೇ ವಿದ್ಯಾಭ್ಯಾಸ ಪ್ರತಿಭೆಯ ತವರಿನ ನವ ವಿನ್ಯಾಸ. ಅಭಿನವ ವಟುವಿನ ಜಿಹ್ವೆಯಲಿ ಶಾರದಾಂಬಿಕೆಯ ಪದ ವಿನ್ಯಾಸ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಸವಿತೃ ನಾಮಕನ ನೆನೆಯುತ್ತಲಿ ಜಪಿಸಲು ಮಂತ್ರಗ್ರಾಮ ಸಕ್ರಮ. ಜನನಿ ಜನಕರ ಮನದಂಗಳದಲ್ಲಿ ಮೂಡಿತು ಸಂತಸ ಮೇರು ಸಂಭ್ರಮ. ಸತ್ಯಬೋಧ ಗುರು ಸನಿಹದಲ್ಲಿ ನಡೆಯಿತು ಉತ್ಗ್ರಂಥಾಭ್ಯಾಸ. ಪಂಡಿತ ದಿಗ್ಗಜ ದಮನಕ್ಕೆ ಧುಮುಕಿತು ಆನಂದ ತೀರ್ಥ ಮತ ಪಂಚಾಸ್ಯ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಸತ್ಯ ಧರ್ಮ ವಿಜಯ ಇದು ಸತ್ಯ ಧರ್ಮ ವಿಜಯ. ಶ್ರೀ ಸತ್ಯಬೋಧರಲ್ಲಿ ತರ್ಕ ಮೀಮಾಂಸಾ ವೇದಾಂತ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಪಡೆದ ಶ್ರೀ ನವರತ್ನ ಪುರುಷೋತ್ತಮಾಚಾರ್ಯರು ಸವಣೂರನ್ನು ಬಿಟ್ಟು ಶ್ರೀ ಸತ್ಯವರರ ಆಸ್ಥಾನಕ್ಕೆ ಬಂದರು. ಸಮಕಾಲೀನರಾದ ಅನೇಕ ವಿದ್ವಾಂಸರಿಗೆ ಹಿರಿಯಣ್ಣನಂತೆ ಇದ್ದದ್ದರಿಂದ ಇವರನ್ನು ಎಲ್ಲರೂ ಅಣ್ಣಯ್ಯಾಚಾರ್ಯರೆಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಶ್ರೀ ಸತ್ಯವರರ ಪೂರ್ಣಾನುಗ್ರಹದಿಂದ ಉತ್ತಮ ವಾಗ್ಮಿತೆ, ವೇದಾಂತ ಸಾಹಿತ್ಯ ಕ್ಷೇತ್ರಗಳಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಗಳಿಸಿದ ಶ್ರೀ ಪುರುಷೋತ್ತಮಾಚಾರ್ಯರು ಮಠದ ಆಸ್ಥಾನ ಪಂಡಿತರಾಗಿ ನಿಯುಕ್ತರಾದರು. ಕಾಲಾಂತರದಲ್ಲಿ ಶ್ರೀ ಸತ್ಯವರ ತೀರ್ಥರು ತಮ್ಮ ಪರಿವಾರದೊಂದಿಗೆ ಉತ್ತರ ಭಾರತ ಯಾತ್ರೆಗೆ ಸಂಕಲ್ಪಿಸಿದರು. ಆದರೆ ಆಗ ರಾಜಕೀಯ ಪರಿಸ್ಥಿತಿ ಅನುಕೂಲಕರವಾಗಿರಲಿಲ್ಲ. ಅದು ಚತುರ್ಥ ಆಂಗ್ಲ ಮೈಸೂರು ಯುದ್ಧದ ಕಾರ್ಮೋಡ ಕವಿದ ಕಾಲ. ಹೈದರಲಿಯ ಮಗ ಟಿಪ್ಪು ಸುಲ್ತಾನನ ವಿರುದ್ಧ ಆಂಗ್ಲರು ದಾಳಿಯನ್ನು ಮಾಡಿ ಶ್ರೀರಂಗಪಟ್ಟಣವನ್ನು ವಶಮಾಡಿಕೊಳ್ಳುವ ಸಂಚನ್ನು ನಡೆಸುತ್ತಿದ್ದರು. ಮೈಸೂರು ಮಹಾರಾಜರ
ಆಸ್ಥಾನ ದಿವಾನರಾದ ಶ್ರೀ ಪೂರ್ಣಯ್ಯನವರು ಸತ್ಯವರತೀರ್ಥರಿಗೆ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಯಾತ್ರೆ ಕೈಗೊಳ್ಳುವಂತೆ ಪ್ರಾರ್ಥನೆ ಮಾಡಿಕೊಂಡರು. ಅಲ್ಲಿಯವರೆಗೆ ಹಿಂದೂಪುರ ತಾಲೂಕಿನ ಸಂತೇಬಿದನೂರಿನಲ್ಲಿಯೇ ಬಿಡಾರ ಹೂಡುವಂತೆ ವ್ಯವಸ್ಥೆ ಮಾಡಿಕೊಟ್ಟರು. ದಿವಾನರ ಸಲಹೆ ಮೇರೆಗೆ ಸಂಸ್ಥಾನವು ಪೆನೆಗೊಂಡೆಯಿಂದ ಸಂತೇಬಿದನೂರಿಗೆ ಬರುವ ದಾರಿಯಲ್ಲಿ ಗೌರಿಬಿದನೂರು ತಾಲೂಕಿನ ನಾಮಗೊಂಡಲು ಗ್ರಾಮದಲ್ಲಿ ಬೀಡುಬಿಟ್ಟಿತು. ಆಗ ಶ್ರೀ ಸತ್ಯವರರು ಉಗ್ರ ತಪಸ್ಸನ್ನು ಕೈಗೊಂಡರು. 20 ದಿನಗಳ ಉಗ್ರ ತಪಸ್ಸಿನಿಂದ ಬಹಳ ಬಳಲಿದ್ದರು. ನವರತ್ನ ಪುರುಷೋತ್ತಮಾಚಾರ್ಯರೇ ತಮ್ಮ ಉತ್ತರಾಧಿಕಾರಿಗಳು. ಶ್ರೀ ಮೂಲ ಸೀತಾ ಸಮೇತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸರ ಪೂಜೆ ಮಾಡಲು ಅರ್ಹ ವ್ಯಕ್ತಿಗಳು ಎಂದು ಅವರಿಗೆ ದೈವಸೂಚನೆಯಾಯಿತು. ದಿವಾನ್ ಪೂರ್ಣಯ್ಯರ ಸಮ್ಮುಖದಲ್ಲಿ ಶ್ರೀ ಸತ್ಯವರ ತೀರ್ಥರು ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಶ್ರಾವಣ ಶುದ್ಧ ಸಪ್ತಮಿ ದಿನ ಆಶ್ರಮ ದೀಕ್ಷೆಯನ್ನು ಕೊಟ್ಟು ಶ್ರೀ ಸತ್ಯಧರ್ಮತೀರ್ಥರು ಎಂದು ನಾಮಕರಣ ಮಾಡಿದರು. ಶ್ರೀ ಸತ್ಯಧರ್ಮತೀರ್ಥರಿಗೆ ಆಶ್ರಮ ನೀಡಿದ ದಿನವೇ ಹಿರಿಯ ಸ್ವಾಮಿಗಳು ನಾರಾಯಣ ಧ್ಯಾನಪರರಾದರು. ಶ್ರೀ ಸತ್ಯಧರ್ಮತೀರ್ಥರು ತಮ್ಮ ಗುರುಗಳ ವೃಂದಾವನವನ್ನು ಹಿಂದೂಪುರ ತಾಲೂಕಿನ ಉತ್ತರ ಪಿನಾಕಿನಿ ನದಿ ತೀರದಲ್ಲಿರುವ ಸಂತೇಬಿದನೂರಿನಲ್ಲಿ ಜನಮೇಜಯ ಪ್ರತಿಷ್ಠಿತ ಶ್ರೀ ಹನುಮಂತ ದೇವರ ಎದುರಿನಲ್ಲಿ ಕಟ್ಟಿಸಿದರು. ಗುರುಗಳ ಮಹಾಸಮಾರಾಧನೆಯನ್ನು ಶ್ರದ್ಧಾಭಕ್ತಿಗಳಿಂದ ವಿಜೃಂಭಣೆಯಿಂದ ನೆರವೇರಿಸಿದರು. ಶ್ರೀ ಸತ್ಯವರರ ಪಾದುಕೆಗಳನ್ನು ಕಂಡು ಭಕ್ತಿಯಿಂದ ಶ್ರೀ ಸತ್ಯವರ ಪಾದುಕಾ ಸ್ತೋತ್ರವನ್ನು ರಚಿಸಿದರು. ಚಮತ್ಕಾರದ ನುಡಿಗಳನ್ನಾಡುವುದರಲ್ಲಿ ಶ್ರೀ ಸತ್ಯಧರ್ಮರು ಅಪ್ರತಿಮರು. ಶಬ್ದ ಚಮತ್ಕೃತಿಯ ಜೊತೆ ಅರ್ಥ ಚಮತ್ಕೃತಿಯನ್ನುಣಬಡಿಸುವ ರಸಋಷಿಗಳು. ಅದಕ್ಕೆ ನಿದರ್ಶನವಾಗಿದೆ ಪಾದುಕಾಸ್ತುತಿಯ ಈ ಪದ್ಯ. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನ ರಾಜವದ್ವಿಜಾಃ ನಮ್ರಾ ಮಾಜ್ಯಾಸ್ತ್ವದ್ವದಂಬಾಂತರಾಸಕ್ತಾಸ್ತ್ವದಾಶ್ರಯಾತ್. ಬಗೆ ಬಗೆಯ ಪದಾನ್ವಯಗಳಿಂದ ರಸವತ್ತಾದ ಅನೇಕಾರ್ಥಗಳನ್ನೊಳಗೊಂಡ ಈ ಪದ್ಯದ ವಿವರಣೆಯನ್ನು ಕೇಳಿದರೆ ಮೈ ರೋಮಾಂಚಿತವಾಗುತ್ತದೆ. ಶ್ರೀ ಸತ್ಯವರ ತೀರ್ಥರ ಪಾದುಕೆಗಳನ್ನು ಆಶ್ರಯಿಸಿರುವುದರಿಂದ ಯಾವ ಸಂಪತ್ತಿಲ್ಲ ಜನರೂ ಕೂಡ ಸಾಮ್ರಾಜ್ಯ ಭೋಜನರಾಗುತ್ತಾರೆ. ಹೇಗೆ ಪಾದುಕೆಗಳು ಅಗ್ರಪೃಷ್ಠ ಭಾಗಗಳಲ್ಲಿ ಭೂಮಿಯ ಸಂಪರ್ಕವನ್ನು ಪಡೆದು ಅಂತರ್ಭಾಗದಲ್ಲಿ ಯಾವ ಭೂಮಿಯ ಸಂಪರ್ಕವಿಲ್ಲದೆ ಅಂತರಾಸಕ್ತವಾಗಿರುತ್ತವೆಯೋ, ಹಾಗೆ ಮನಸ್ಸಿನಲ್ಲಿ ವಿಷಯಾಸಕ್ತಿ ರಹಿತರಾಗಿರುತ್ತಾರೆ. ಎರಡನೇ ರೀತಿಯ ಅನ್ವಯದಲ್ಲಿ ನಮ್ರಾಹ ಅನ್ನುವ ಪದಕ್ಕೆ ನಮ್ರರಾಗಿರುತ್ತಾರೆ ಅನ್ನುವ ಅರ್ಥವನ್ನು ಪರಿತ್ಯಾಗ ಮಾಡಿ ನಮ್ರಾಹ ಮ್ರಾ ಎಂಬುವ ಪದದಿಂದ ರಹಿತವಾದ ಸಾಮ್ರಾಜ್ಯ ಭೋಜನರಾಗಿರುತ್ತಾರೆ ಅಂತಂದರೆ ಸಾಜ್ಯ ಭೋಜನರಾಗಿರುತ್ತಾರೆ, ತುಪ್ಪ ಸಹಿತವಾದ ಭೋಜನವನ್ನು ಪಡೆಯುತ್ತಾರೆ ಎಂದರ್ಥ. ಮೂರನೆಯ ಬಗೆಯ ಅನ್ವಯದಲ್ಲಿ ಮಾಜ್ಯಾಹ ಸಾಮ್ರಾಜ್ಯ ಭೋಜನಾಹ ಜ ರಹಿತವಾದ ಸಾಮ್ರಾಜ್ಯ ಭೋಜನರಾಗಿರುತ್ತಾರೆ, ಅಂದರೆ ಸಾಮ್ರಭೋಜನರಾಗಿರುತ್ತಾರೆ, ಹುಳಿ ಸಹಿತವಾಗಿ ಭೋಗವುಳ್ಳವರಾಗಿರುತ್ತಾರೆ ಎಂದು ಅರ್ಥ ಬರುತ್ತದೆ. ಕೊನೆಯದಾಗಿ ಶ್ರೀ ಸತ್ಯವರ ತೀರ್ಥರ ಪಾದುಕೆಗಳನ್ನು ಆಶ್ರಯಿಸಿರುವಂತಹ ಭಕ್ತರು ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನರಾಗಿದ್ದಾರೆ, ಅಂದರೆ ನಿಸ್ಸಾಧ ಅರಣ ಸಾಮ್ರಾಜ್ಯ ಭೋಜನರಾಗಿದ್ದಾರೆ. ನಿಶ್ಚಿತ ಮೋಕ್ಷರಾಗಿ ಅಯೋಧ್ಯನಾದ ಭಗವಂತನ ಲೋಕವನ್ನು ಪಡೆಯುವವರಾಗಿದ್ದಾರೆ ಎಂಬುದಾಗಿ ಅರ್ಥ. ಗುರುಗಳ ಮಹಾಸಮಾರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿ ಶ್ರೀ ಸತ್ಯಧರ್ಮತೀರ್ಥರು ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಪ್ರಾರಂಭಿಸಿದರು. ವಿಶಾಖಪಟ್ಟಣದ ಹತ್ತಿರವಿರುವ ವಿಜಯನಗರವನ್ನು ಪಶುಪತಿ ನಾರಾಯಣದೇವ ಗಜಪತಿರಾಜರು ಆಳುತ್ತಿದ್ದರು.
ಶ್ರೀಗಳ ವರ್ಚಸ್ಸಿನ ಪ್ರಭಾವವು ಗಜಪತಿ ರಾಜರ ಮೇಲೆ ಬಿದ್ದು ಶ್ರೀಗಳನ್ನು ವಿಜಯನಗರಕ್ಕೆ ಬರಮಾಡಿಕೊಂಡರು. ಶ್ರೀಗಳು 1 ತಿಂಗಳು ಅಲ್ಲಿಯೇ ಇದ್ದು ರಾಜನಿಂದ ನವರತ್ನ ಖಚಿತವಾದ ಪೀಠ, ಪ್ರಭಾವಳಿ, ಅಸಂಖ್ಯಾತ ಆಭರಣಗಳು ಇವೇ ಮೊದಲಾದವುಗಳನ್ನು ಕೊಡುಗೆಯನ್ನಾಗಿ ಪಡೆಯುವುದಲ್ಲದೆ 500 ಕುಟುಂಬಗಳಿಗೆ ಶ್ರೀಮಠದ ಶಿಷ್ಯತ್ವವನ್ನು ನೀಡಿದರು. ಸಂಚಾರ ಕ್ರಮೇಣ ಪಂಢರಪುರ, ಕೊಲ್ಹಾಪುರ, ಹರಿಹರ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಮೈಸೂರಿಗೆ ಹಿಂತಿರುಗಿದರು. ಮೈಸೂರಿನಲ್ಲಿ ಅರಮನೆಯ ಆವರಣದಲ್ಲಿ ಶ್ರೀ ವರಾಹದೇವರ ಪ್ರತಿಷ್ಠಾಪನೆ ಮಾಡಿದರು. ಒಮ್ಮೆ ಶ್ರೀ ಸತ್ಯಧರ್ಮರು ಒಬ್ಬ ಶಿಷ್ಯನನ್ನು ಕರೆದು ನ ಕರೋತಿ ಗರ್ಭೆ ನ ದದಾತಿ ವರ್ತತೆ ತಂ ಆನಯ ಎಂಬುದಾಗಿ ಹೇಳಿದರು. ಗುರುಗಳು ಏನು ತರಲು ಹೇಳುತ್ತಿದ್ದಾರೋ ತಿಳಿಯದೆ ಶಿಷ್ಯನು ತಬ್ಬಿಬ್ಬುಗೊಂಡನು. ಆಗ ಶ್ರೀಗಳು ನ ಕರೋತಿ ಗರ್ಭೆ ಮಾಡದಲ್ಲಿ, ನ ದದಾತಿ ವರ್ತತೆ ಕೊಡೆಯಿದೆ, ಮಾಡದಲ್ಲಿ ಕೊಡೆಯಿದೆ, ಅದನ್ನು ತಾ ಎಂದಿದರ ಅರ್ಥ ಎಂದು ತಿಳಿಸಿದಾಗ ಶ್ರೀಗಳ ಮಿಶ್ರ ಮಾತಿನ ಚಮತ್ಕಾರಕ್ಕೆ ಶಿಷ್ಯನು ಬೆರಗಾದನು. ಒಮ್ಮೆ ಪಂಡಿತರೊಬ್ಬರು ಶ್ರೀಗಳ ದರ್ಶನಕ್ಕಾಗಿ ಬಂದರು. ಅವರನ್ನು ಕುರಿತು ಶ್ರೀಗಳು ಮಾರ್ಗೇ ಉಪವಿಶ ಎಂದು ಹೇಳಿದರು. ಹಾದಿಯಲ್ಲಿ ಕೂಡು ಎಂದು ಅರ್ಥ ಮಾಡಿಕೊಂಡ ಆ ಪಂಡಿತರಿಗೆ ಕೃಷ್ಣಾಜಿನದ ಮೇಲೆ ಕೂಡು ಎಂಬ ಅದರ ಅಂತರಾರ್ಥ ಕೃಷ್ಣಾಜಿನದತ್ತ ಗುರುಗಳು ಕೈಮಾಡಿ ತೋರಿಸಿದಾಗಲೇ ಗೊತ್ತಾಯಿತು. ಗೃಹಸ್ಥಾಶ್ರಮ ಸಕಲ ಭೋಗಗಳ ತವರು. ಗೃಹಸ್ಥಾಶ್ರಮಿಗಳೇ ಭಾಗ್ಯವಂತರು. ಸನ್ಯಾಸಿಗಳಿಗೆ ಈ ಭಾಗ್ಯವೆಲ್ಲಿ ಎಂದಾಡುಕೊಳ್ಳುವವರಿಗೆ ಶ್ರೀಗಳು ಸರಸವಾದ ಉತ್ತರವನ್ನು ನೀಡುತ್ತಾ, ಈ ಪೃಥ್ವಿಯಲ್ಲಿ ನಿಜವಾದ ಭಾಗ್ಯವಿರುವುದು ಕೌಪೀನಧಾರಿಗಳಾದ ಸನ್ಯಾಸಿಗಳಲ್ಲೇ. ಯಾಕೆಂದರೆ ಕೌ ಪೃಥಿವಿಯಲ್ಲಿ, ಪೀನ ಭಾಗ್ಯ ಹಿರಿದಾದ ಭಾಗ್ಯವಾಗಿದೆ, ಕೌಪೀನ ಭಾಗ್ಯ ಎಂದು ಚಮತ್ಕಾರಪೂರ್ವಕವಾಗಿ ಸನ್ಯಾಸಾಶ್ರಮವೇ ಶ್ರೇಷ್ಠವಾದ ಆಶ್ರಮ ಎಂದು ನಿರೂಪಿಸಿದರು. ಒಮ್ಮೆ ಬಾಜಿರಾಯನೆಂಬ ಪೇಶ್ವೆ ಶ್ರೀಗಳಿಗೆ 25 ಆನೆಗಳನ್ನು ಸಮರ್ಪಿಸಿದನು. ಆ 25 ಆನೆಗಳಲ್ಲಿ 1 ಆನೆ ವ್ಯಾಧಿಗ್ರಸ್ತವಾಗಿ ಮೃತಪಟ್ಟಿತು. ಗುರುಗಳಿಗೆ ತಿಳಿಸದೆ ಶಿಷ್ಯರೊಬ್ಬರು ಬಾಜಿರಾಯನಿಗೆ ವಿಷಯವನ್ನು ತಿಳಿಸಿಬಿಟ್ಟರು. ಬಾಜಿರಾಯ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಆನೆಯನ್ನು ಕೂಡಲೇ ಕಳುಹಿಸಿಕೊಟ್ಟನು. ಆ ವಿಷಯವನ್ನು ಕೇಳಿ ಬಾಜೀಪುರತಃ ಗಾಜೀವಾರ್ತಾಂ ಕೋಜೀಗದತ್, ಬಾಜಿರಾಯನ ಮುಂದೆ ಗಾಜೀವಾರ್ತಾಂ ಆನೆ ಸತ್ತು ಹೋಗಿದ್ದ ವಾರ್ತೆಯನ್ನು ಕೋಜೀಗದತ್ ಹೇಳಿದವರು ಯಾರು ಎಂಬುದಾಗಿ ಶ್ರೀಗಳು ಪ್ರತಿಕ್ರಿಯಿಸಿದ ರೀತಿ ಅತ್ಯಂತ ಅಪೂರ್ವವಾಗಿತ್ತು. ಹೀಗೆ ಶ್ರೀಗಳ ಚಮತ್ಕೃತಿಯಲ್ಲಿ ಮೃಗಸಂಬಂಧಿಯಾದದ್ದು ಮಾರ್ಗವಾಯಿತು, ಗಜಸಂಬದ್ಧವಾದದ್ದು ಗಾಜಿಯಾಗಿದೆ. ಬಾಜಿ, ಗಾಜಿ, ಕೋಜಿ ಇತ್ಯಾದಿ ಪದಪ್ರಾಸ ಭೂಯಿಷ್ಠವಾಗಿ ಅರ್ಥಗರ್ಭಿತವಾಗಿರುವ ಶ್ರೀಗಳ ಚಮತ್ಕಾರ ನುಡಿಗಳು ಶಿಷ್ಯರಿಗೆ ಆನಂದಾಶ್ಚರ್ಯಗಳನ್ನುಂಟು ಮಾಡುತ್ತಿದ್ದವು. ಇವರ ಮಾತುಗಾರಿಕೆ ಇವತ್ತಿಗೂ ಅನೇಕ ಸಾಂಪ್ರದಾಯಿಕರಲ್ಲಿ ಬಹಳವಾಗಿ ಪ್ರಚಲಿತದಲ್ಲಿದೆ. ಅವರಾಡಿದ ಪ್ರತಿ ಮಾತು ಒಂದು ಸುಭಾಷಿತ, ಸಕಲ ಶಾಸ್ತ್ರಗಳ ನೀತಿಸಾರ, ಜೀವನ್ಮೌಲ್ಯಗಳ ತತ್ವ ಸಾಕ್ಷಾತ್ಕಾರಗಳ ಆಕರ. ರಾಮಾಯಣಾದಿ ಉದ್ಗ್ರಂಥಗಳ ಸಾರವನ್ನು ಒಂದೇ ನುಡಿಯಲ್ಲಿ ಸಂಗ್ರಹಿಸುವ ಅಪೂರ್ವ ಪ್ರತಿಭೆ ಇವರದು. ಚತುರ್ಥಜಃ ಪಂಚಮಗಃ ದೃಷ್ಟ್ವಾ ಚ ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಮತರತ್ ಪುನಃ ಎಂಬ ಶ್ಲೋಕದಲ್ಲಿ ಅಂಕೆಗಳಿಂದ ಸುಂದರಕಾಂಡ ರಾಮಾಯಣವನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹಿಸಿದ ರೀತಿ ಕಾವ್ಯ ಪ್ರಪಂಚದಲ್ಲೇ ಅತ್ಯಪೂರ್ವವಾಗಿದೆ. ಕಾವ್ಯ ಜಗತ್ತಿನಲ್ಲಿ ಅಸಂಬದ್ಧವಾಗಿ ವಿರುದ್ಧವಾಗಿ ತೋರುವ ಮಾತುಗಳಿಗೆ ದೋಷವಿಲ್ಲದಂತೆ ನಿರೂಪಿಸುವ ಪ್ರಕ್ರಿಯೆಯನ್ನು ಸಮಸ್ಯಾಪೂರ್ತಿ ಎನ್ನುತ್ತಾರೆ. ಶ್ರೀಗಳು ಸಮಸ್ಯಾಪೂರ್ತಿಯನ್ನು ಮಾಡುವುದರಲ್ಲಿ ಅತ್ಯಂತ ಕುಶಲರಾಗಿದ್ದರು.
ವಾರಿಣಾ ವಾರಿಶುಷ್ಯತಿ ಎಂಬುದು ಒಂದು ಸಮಸ್ಯೆ. ನೀರಿನಿಂದ ನೀರು ಒಣಗುತ್ತದೆ ಅನ್ನುವುದು ಅಸಂಭಾವಿತ. ಆದರೆ ಅತ್ಯಂತ ಗುರುಭಕ್ತರಾದ ಶ್ರೀಗಳು ಈ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿದ್ದಾರೆ. ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣಾ ವಾರಿಶುಷ್ಯತಿ ಗುರುಪಾದೋದಕೇನೈವ ಭವಸಿಂಧುರ್ ವಿಶುಷ್ಯತಿ ಎಂಬುದಾಗಿ. ನೀರಿನಿಂದಲೇ ನೀರು ಒಣಗುತ್ತಿದೆ, ಏನಿದು ಆಶ್ಚರ್ಯ? ಹೌದು, ಗುರುಪಾದೋದಕದಿಂದ ಭವಸಿಂಧುವು ಒಣಗುವುದಲ್ಲವೇ? ಪಿಪೀಲಿಕಾ ಚುಂಬತಿ ಚಂದ್ರಬಿಂಬಂ, ಇರುವೆ ಚಂದ್ರಬಿಂಬವನ್ನು ಚುಂಬಿಸುತ್ತಿದೆ ಎಂಬುದು ಇನ್ನೊಂದು ಸಮಸ್ಯೆ. ಈ ಸಮಸ್ಯೆಗೆ ಶ್ರೀಗಳು ನೀಡಿದ ಪರಿಹಾರ ಸಜ್ಜನರ ಸಂಗದಿಂದ ಅತ್ಯಂತ ದುಸ್ಸಾಧ್ಯವಾದದ್ದನ್ನು ಸಾಧಿಸಬಹುದು. ಒಂದು ಇರುವೆಯಂತೆ. ಹೂವು ಪೂಜೆಗೆ ಬಳಕೆಯಾಗುವ ವಸ್ತು. ದೇವರ ನಿರ್ಮಾಲ್ಯವಾಗಿ ರುದ್ರದೇವರ ಶಿರಸ್ಸಿಗೂ ಭೂಷಣವಾಗಬಲ್ಲದು. ಆ ಹೂವಿನ ಮೇಲೆ ಏರಿದ ಇರುವೆಯೂ ಸಹ ರುದ್ರದೇವರ ಶಿರಸ್ಸಿಗೆ ಸೇರಿಕೊಳ್ಳಬಹುದು. ಆಗ ರುದ್ರದೇವರ ಶಿರಸ್ಸಿನಲ್ಲಿ ಇರುವ ಚಂದ್ರಬಿಂಬವನ್ನು ಇರುವೆಯೂ ಮುಟ್ಟಲು ಸಾಧ್ಯ. ಅದರಂತೆ ಅಸಜ್ಜನನೂ ಸಹ ಸಜ್ಜನನ ಸಂಗದಿಂದ ದುಸ್ಸಾಧ್ಯವಾದ ಸಾಧನೆಯನ್ನು ಮಾಡಬಹುದು ಎಂದು ಹೇಳುತ್ತಾ ಈ ಸಮಸ್ಯೆಯನ್ನು ಅದ್ಭುತವಾಗಿ ಪರಿಹರಿಸಿದರು. ಅಸಜ್ಜನ ಸಂಗಿ ಸಂಗಾತ್ ಕರೋದಿ ದುಸ್ಸಾಧ್ಯವಪೀಹ ಸಾಧ್ಯಂ ಪುಷ್ಪಾಶ್ರಯಾತ್ ಶಂಭುಶಿರೋಧಿರೂಢ ಪಿಪೀಲಿಕಾ ಚುಂಬತಿ ಚಂದ್ರಬಿಂಬಂ. ಮನುಷ್ಯ ದಾನಶೀಲನಾಗಿರಬೇಕು, ಲೋಭಿಯಾಗಿರಬಾರದು ಅನ್ನುವುದಕ್ಕೆ ಶ್ರೀಗಳು ಈ ಸುಂದರವಾದ ಸುಭಾಷಿತವನ್ನು ಹೇಳಿದರು. ಶಿಕ್ಷಯಂತಿ ನ ಯಾಚಂತಿ ಭಿಕ್ಷುಕಾಃ ಪಾತ್ರಪಾಣಯಃ ಅದತ್ವಾ ಮಾದೃಶೋ ಮಾ ಭೂಃ ದತ್ವಾ ತ್ವಂ ತ್ವಾದೃಶೋ ಭವ. ಇವೇ ಮೊದಲಾದ ಅನೇಕ ಸುಭಾಷಿತಗಳು ಇವರ ನುಡಿಗಳಲ್ಲಿ ಮೂಡಿಬಂದಿವೆ. ಇವರೆಳೆದ ಪ್ರತಿವರ್ಣವೂ ಒಂದು ಸುಭಾಷಿತ, ನುಡಿದ ಪ್ರತಿಮಾತು ಒಂದು ಹಿತೋಪದೇಶ. ಓ ಮನಸ್ಸೆಂಬ ವಾನರವೇ, ನೀನು ಭಗವಂತನ ಗುಣಗಳೆಂಬ ಸುರತರು ಶಾಖೆಗಳನ್ನಾಶ್ರಯಿಸು. ಕುವಿಷಯ ವಿಪಿನವನ್ನು ಬಿಡು. ನಿನ್ನ ಸಂಕಟವನ್ನು ನಾನು ನೋಡಲಾರೆ ಎನ್ನುತ್ತಾ ಸಾರ್ಥಕವಾದ ಬಾಳನ್ನು ವ್ಯರ್ಥವಾಗಿಸಲು ಕಾದಿರುವ ವಿಷಯಗಳ ಆಕರ್ಷಣೆಯ ದುಷ್ಪರಿಣಾಮಗಳನ್ನು ಅವರ ಹಿತೋಕ್ತಿಗಳು ಪರಿಪರಿಯಾಗಿ ಬೋಧಿಸುವುದರ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಉಂಟುಮಾಡುತ್ತವೆ. ಶ್ರೀ ಸತ್ಯಧರ್ಮರು ಚಿತ್ರಕಲೆಯಲ್ಲಿ ಅತ್ಯಂತ ಕುಶಲರಾಗಿದ್ದರು. ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಸುಂದರವಾದ ತಮ್ಮ ಕೈಬರಹದಿಂದ ಶ್ರೀಮಠಕ್ಕೆ, ಅರಮನೆಗೆ, ತಾವು ಹುಟ್ಟಿದ ನವರತ್ನ ಕುಲಕ್ಕೆ ಎಂಬುದಾಗಿ 3 ಪ್ರತಿಗಳನ್ನು ಬರೆದು ಸಮರ್ಪಿಸಿದರು. ಅಂತರ್ಲಾಪಿಕಾ ಬಹಿರ್ಲಾಪಿಕಾ ಎಂಬ ಪ್ರಹೇಲಿಕಾ ವೈಖರಿಯುಕ್ತವಾದ ನುಡಿಗಳನ್ನೊಳಗೊಂಡ ಕೃತಿಗಳನ್ನು ಬರೆದು ಕಾವ್ಯ ಪ್ರಪಂಚಕ್ಕೆ ವಿನೂತನ ಕೊಡುಗೆಯನ್ನು ನೀಡಿದರು. ಪ್ರಶ್ನಾರ್ಥಕ ಶ್ಲೋಕಗಳಲ್ಲಿಯೇ ಪ್ರಶ್ನೆಗಳಿಗೆ ಉತ್ತರವನ್ನು ಹೊಂದಿರುವ ಸೂಕ್ತಿಗಳಿಗೆ ಅಂತರ್ಲಾಪಿಕೆಗಳೆಂದು ಹೆಸರು. ಶ್ರೀಹರಿಯು ಯಾರನ್ನು ಧರಿಸಿ ಶೋಭಿಸುತ್ತಿರುವನು? ಉತ್ತರ ಮಾಂ. ಸೃಷ್ಟಿಕರ್ತನು ಯಾರು? ಉತ್ತರ ಧಾತ. ಸತ್ಯವಾಕ್ಯನು ಯಾರು? ಉತ್ತರ ಮಾಂ ಧಾತ. ಇದು ಅಂತರ್ಲಾಪಿಕಾ ಉದಾಹರಣೆ. ಸೂಕ್ತಿಗಳ ಉತ್ತರದಲ್ಲಿ ಪ್ರಶ್ನೆಗೆ ಉತ್ತರ ವ್ಯಕ್ತವಾಗುವ ವಿಶಿಷ್ಟ ರಚನೆಗೆ ಬಹಿರ್ಲಾಪಿಕಾ ಎಂದು ಹೆಸರು. ಕಾ ಸಂಬುದ್ಧಿರ್ದಾಶರಥೇ ಶೂನ್ಯಾರ್ಥಂ ಕಂ ಪ್ರಚಕ್ಷತೆ ಕಿಮಾಮ್ಲ ಸಂಸ್ಕಾರ ರುಚಿ ಯೋ ಬ್ರೂಯಾತ್ತಂ ನತೋಸ್ಮ್ಯಹಂ. ಉತ್ತರ ರಾಮಠ, ಹಿಂಗು. ಶ್ರೀ ಸತ್ಯಧರ್ಮತೀರ್ಥರು ಎಷ್ಟೇ ಜ್ಞಾನಿಗಳಾಗಿದ್ದರೂ ಮಹಾ ವಿನಯ ಸಂಪನ್ನರು, ನಿರಹಂಕಾರಿಗಳೂ ಆಗಿದ್ದರು. ಜಯರಾಯರ ಪ್ರಸಿದ್ಧವಾದ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ಎಂಬ ಪದ್ಯವನ್ನು ಅನುಕರಿಸುವ ವಿನಯೋಕ್ತಿ ಅವರ ತತ್ವಸಂಖ್ಯಾನ ಟಿಪ್ಪಣಿಯಲ್ಲಿ ಕಂಡುಬರುತ್ತದೆ. ಇದು ಹೇಮವತಿ ನದೀ ತೀರದಲ್ಲಿರುವ
ಹೊಳೆನರಸೀಪುರ ಕ್ಷೇತ್ರ ಸತ್ಯನಿಷ್ಠರಾದ ಸದಾ ಧರ್ಮನಿರತರಾದ ಸತ್ಯಧರ್ಮ ಗುರುಗಳು ಬಹುಕಾಲ ವಾಸವಾಗಿದ್ದ ನೆಲೆ. ಇದಕ್ಕೆ ಸತ್ಯಧರ್ಮ ಕ್ಷೇತ್ರವೆಂದು ಪ್ರಸಿದ್ಧಿ. ಶ್ರೀಪಾದರು ದಿವಾನ್ ಪೂರ್ಣಯ್ಯನವರ ಆಹ್ವಾನದ ಮೇರೆಗೆ ಸುಮಾರು 10 ವರ್ಷಗಳ ಕಾಲ ವಾಸವಾಗಿದ್ದರು. ಈ ಕಾಲ ಶ್ರೀಗಳ ಜೀವನದ ಸ್ವರ್ಣಯುಗವಾಗಿತ್ತು. ಶ್ರೀಗಳು ಹೇಮವತಿ ನದಿಯ ತೀರದಲ್ಲಿ ವಿದ್ವಾಂಸರಿಗೆ ಅಪೇಕ್ಷೆ ಮೀರಿದಷ್ಟು ಹಿರಣ್ಯದಾನವನ್ನು ಮಾಡುತ್ತಿದ್ದರು. ಈ ನಿಮಿತ್ತದಿಂದ ನದಿಗೆ ಹೇಮವತಿ ಎಂಬ ಪುರಾಣ ಪ್ರಸಿದ್ಧವಾದ ಹೆಸರು ಸಾರ್ಥಕವೇ ಆಗಿದೆ. ಶ್ರೀಮಠದಲ್ಲಿ ಪ್ರತಿನಿತ್ಯ ಶ್ರೀರಾಮದೇವರ ಪೂಜೆ, ಪಾಠ ಪ್ರವಚನ, ಶಾಸ್ತ್ರ ವಿಚಾರ ಗೋಷ್ಠಿಗಳು ನಡೆಯುತ್ತಿದ್ದವು. ಈ ಕಾಲಾವಧಿಯಲ್ಲಿ ಶ್ರೀಗಳು ಅನೇಕ ಗ್ರಂಥಗಳನ್ನು, ಸ್ತೋತ್ರಗಳನ್ನು ರಚಿಸಿದರು. ಒಮ್ಮೆ ತುಲಾಮಾಸದ ಸ್ನಾನ ನಿಮಿತ್ತ ಶ್ರೀಪಾದರು ರಾಮನಾಥಪುರದಲ್ಲಿ ವಾಸ ಮಾಡಿದರು. ಶಿಷ್ಯರಿಗೆ ಪಾಠ ಹೇಳುತ್ತಿರುವ ಸಮಯದಲ್ಲಿ ಗಂಗೆಯು ಪ್ರಾದುರ್ಭವಿಸಿ ಮೂಲ ಪ್ರವಾಹದಿಂದ ಕವಲೊಡೆದು ಶ್ರೀಮಠದ ಬಾಗಿಲ ತನಕ ಬಂದಿತು. ಶ್ರೀಪಾದರು ಅಲ್ಲಿಯೇ ಗಂಗಾಲಹರಿ ಕಾವ್ಯವನ್ನು ರಚಿಸಿ ಹಾಡಿದರು. ಜಲೇ ಪೀತೆ ಪೀತೆ ಮನಸಿ ಚ ಶುಚಿತ್ವಂ ಜನಕಜ ವಿರಾಮೇ ಶ್ರೀರಾಮೇ ಮತಿರಿತಿ ಭವೇಸ್ಮಿನ್ನಪಿ ಭವೇತ್ ಸುಮೂರ್ಧನ್ಯೇ ಮೂರ್ಧನಿ ಅನಿಮಿಷ ಪುಷೋ ಬಿಭ್ರತಿ ಚ ಯತ್ ಸ ಸೋಮೇ ಸೋಮೇ ಸತಿ ಅವಿಕುಲಲಲಾಮೇ ಯದಭವತ್ ಸ ಸೋಮೇ ಸೋಮೇ ಸತಿ ಅವಿಕುಲಲಲಾಮೇ ಯದಭವತ್ ನನಾದೇಯಂ ದೇಯಂ ತವ ಭವತಿ ದುಷ್ಕರ್ಮ ಭರತಃ ಸಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷ್ಯ ವದಮ ತತೋ ಮಾನ್ಯಂ ಮಾನ್ಯತೆ ಸಕಲಮಕಲಂಕಂ ಫಲಮಿಹ ನ ವಾಚಾ ವಾಚಾರಾತ್ ಅಮೃತನಯನೇ ತೇಸ್ತ್ಯವಿದಿತಂ ನ ವಾಚಾ ವಾಚಾರಾತ್ ಅಮೃತನಯನೇ ತೇಸ್ತ್ಯವಿದಿತಂ ಒಮ್ಮೆ ಹೊಳೆನರಸೀಪುರದಲ್ಲಿ ಶ್ರೀಗಳು ಇದ್ದಾಗ ಉಗ್ರಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಅದರಿಂದ ಶ್ರೀಮಠದ ಆಸ್ತಿಪಾಸ್ತಿಗೆ
ಅಪಾರವಾದ ಹಾನಿಯಾಯಿತು. ಮತ್ತೆ ನವರತ್ನ ಖಚಿತ ಮಂಟಪವನ್ನು ಶ್ರೀಗಳು ನಿರ್ಮಾಣ ಮಾಡಿಸಿದರು. ಒಮ್ಮೆ ಸ್ಮಾರ್ತ ಸಂಪ್ರದಾಯದ ಚಿಹ್ನೆಗಳನ್ನು ಧರಿಸಿದ ಬ್ರಾಹ್ಮಣರೊಬ್ಬರು ಆಗಮಿಸಿದರು. ಶ್ರೀಗಳು ಸಂತೋಷದಿಂದ ಬಂದ ಆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಬೆಳ್ಳಿತಂಬಿಗೆ ಪಾತ್ರೆ ವಸ್ತ್ರಗಳನ್ನು ಕೊಟ್ಟು ಸಂಭಾವಿಸಿದರು. ಊಟವಾದ ಮೇಲೆ ಆ ಬ್ರಾಹ್ಮಣರು ಶಿವಾಲಯದ ಕಡೆ ಹೋಗಿರುವುದನ್ನು ಜನರು ನೋಡಿದರು. ಶ್ರೀಗಳು ಬ್ರಾಹ್ಮಣನಿಗೆ ಹೊದಿಸಿದ ವಸ್ತ್ರಗಳು ಶಿವಲಿಂಗವನ್ನು ಅಲಂಕರಿಸಿದವು. ಬೆಳ್ಳಿತಂಬಿಗೆ ಪಾತ್ರೆಗಳು ಅಲ್ಲಿಯೇ ಇದ್ದವು. ಹೀಗೆ ಬ್ರಾಹ್ಮಣ ರೂಪದಲ್ಲಿ ಬಂದು ರುದ್ರದೇವರೇ ಶ್ರೀ ಸತ್ಯಧರ್ಮತೀರ್ಥರಿಗೆ ಅನುಗ್ರಹವನ್ನು ಮಾಡಿದರು. ಶ್ರೀ ಸತ್ಯಧರ್ಮತೀರ್ಥರು ಶಿಷ್ಯರಿಗೆ ವಿಶಿಷ್ಟವಾದ ಶೈಲಿಯಲ್ಲಿ ಭಾಗವತದ ಪಾಠವನ್ನು ಮಾಡುತ್ತಿದ್ದರು. ಶ್ರೀಮದ್ ಭಾಗವತ ಗ್ರಂಥ ಸಾಕ್ಷಾತ್ ನಾರಾಯಣಾವತಾರರಾದ ಶ್ರೀ ವೇದವ್ಯಾಸರಿಂದ ರಚಿತವಾದದ್ದು. ಇದರ ಅಧ್ಯಯನ ಸಕಲಾಭೀಷ್ಟ ಸಿದ್ಧಿಪ್ರದವಾಗಿದೆ. ಈ ಗ್ರಂಥಕ್ಕೆ ಸಾಂಪ್ರದಾಯಿಕವಾಗಿ ಜಯ ಎಂಬ ಹೆಸರಿದೆ. ಜನ್ಮಾದ್ಯಸ್ಯ ಯತೋನ್ವಯಾತ್ ಎಂದು ಆರಂಭಗೊಂಡು ಸುರಋಷಭಾಯ ನಮಸ್ಸನಾತನಾಯ ಎಂಬುದಾಗಿ ಯಕಾರದಲ್ಲಿ ಅಂತಗೊಳ್ಳುತ್ತದೆ. ಜ ಹಾಗೂ ಯಗಳನ್ನು ಜೋಡಿಸಿದರೆ ಜಯ ಎಂದು ಈ ಗ್ರಂಥದ ಹೆಸರಾಗುತ್ತದೆ. ಇದನ್ನು ವ್ಯಾಸರು ಮೊದಲನೆಯ ಶ್ಲೋಕದಲ್ಲಿಯೇನೇ ಸೂಚನೆ ಮಾಡಿದ್ದಾರೆ. ಅದು ಹೇಗೆಂದರೆ, ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂದರೆ ಜನ್ಮಾದ್ಯಸ್ಯ ಜನ್ಮ ಎಂಬ ಪದದ ಆದಿವರ್ಣವಾದಂತಹ ಜಕಾರಕ್ಕೆ ಯತಃ ಯಕಾರದೊಂದಿಗೆ ಅನ್ವಯಾತ್ ಸಂಬಂಧವನ್ನು ಮಾಡಿದಾಗ ಜಯ ಎಂದು ಆಗುತ್ತದೆ ಎಂದು. ಇದರ ಶ್ರವಣ ಮಾಡಿದರೆ ಮನುಷ್ಯ ಜಯಶೀಲನಾಗುತ್ತಾನೆ. ಈ ಸಂಸಾರ ಕ್ಲೇಶಗಳ ಮೇಲೆ ಜಯವನ್ನು ಸಾಧಿಸಿ ಮೋಕ್ಷವನ್ನು ಪಡೆಯುತ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಗಳು ಈ ಅರ್ಥಗಳನ್ನೆಲ್ಲ ಶಿಷ್ಯರು ತಿಳಿದುಕೊಳ್ಳಲು ಅನುವಾಗುವಂತೆ ನಾವು ಶ್ರೀಮದ್ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯುವೆವು ಎಂದು ಸಂಕಲ್ಪಿಸಿದರು. ಯಾದವಾರ್ಯರು ಮೊದಲ 5 ಸ್ಕಂಧಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸಪ್ತಮ ಸ್ಕಂಧದ ಮೊದಲು 6 ಅಧ್ಯಾಯಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರ ಪ್ರಿಯ ಶಿಷ್ಯರಾದ ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಏಕಾದಶ ಸ್ಕಂಧಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ 2 ವ್ಯಾಖ್ಯಾನಗಳು ಶ್ರೀಮದ್ ಆಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿವೆ. ಆದ ಕಾರಣ ನಾವು ಉಳಿದ ಗ್ರಂಥ ಭಾಗಕ್ಕೆ ವ್ಯಾಖ್ಯಾನ ಬರೆಯುವೆವು ಎಂದು ಸಂಕಲ್ಪಿಸಿದರು. ಶ್ರೀಹರಿಯ ನಾಮೋಚ್ಚಾರಣ ಮಾಹಾತ್ಮ್ಯವನ್ನು ಪ್ರತಿಪಾದಿಸುವ ಷಷ್ಠಸ್ಕಂದದಿಂದ ತಮ್ಮ ಭಾಗವತ ವ್ಯಾಖ್ಯಾನವನ್ನು ಆರಂಭಿಸಿದರು. ಶ್ರೀಗಳು ಪ್ರತಿದ್ವಾದಶಿ ಸಾಯಂಕಾಲ ತಮ್ಮ ಶಿಷ್ಯರೊಂದಿಗೆ ಹೇಮವತಿ ನದಿ ತೀರಕ್ಕೆ ಹೋಗುತ್ತಿದ್ದರು. ಅಲ್ಲಿಂದ ಹಿಂತಿರುಗುವಾಗ ನದೀ ತೀರದಲ್ಲಿರುವ ಪುರಾತನವಾದ ಶ್ರೀ ವಸಿಷ್ಠಕರಾರ್ಚಿತ ಶ್ರೀ ಲಕ್ಷ್ಮೀ ನೃಸಿಂಹ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳುವುದು ರೂಢಿಯಲ್ಲಿತ್ತು. ಒಮ್ಮೆ ದ್ವಾದಶಿ ದಿನ ಸಾಯಂಕಾಲ ಶಿಷ್ಯರೊಡನೆ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಬಾಗಿಲಿಗಳಿಗೆ ಸರಪಳಿ ಹಾಕಿ ಬೀಗ ಹಾಕಲ್ಪಟ್ಟಿತ್ತು. ಶ್ರೀಪಾದರು ಶ್ರೀ ನೃಸಿಂಹನಿಗೆ ಪ್ರಾರ್ಥಿಸಿದರು. ತಕ್ಷಣವೇ ಬಾಗಿಲಿಗೆ ಹಾಕಿದ್ದ ಸರಪಳಿ ಬೀಗ ಎಲ್ಲವೂ ತಾನಾಗಿಯೇ ಕಳಚುಬಿದ್ದು ಬಾಗಿಲು ತೆರೆದುಕೊಂಡಿತು. ಅಷ್ಟರಲ್ಲಿ ಬೀಗವನ್ನು ತಂದು ಬಾಗಿಲು ತೆಗೆಯಲು ಬಂದ ಅರ್ಚಕರು ದಿಗ್ಭ್ರಾಂತರಾದರು. ಶ್ರೀಗಳು ಸ್ವಾಮಿಯ ದರ್ಶನವನ್ನು ಪಡೆದರು. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ರಚಿಸಿ ಸ್ತುತಿಸಿದರು. ಇವರು ಮಾಡುವ ಭಾಗವತ ವ್ಯಾಖ್ಯಾನವನ್ನು ಕೇಳಿ ಅನೇಕರು ಇವರ ಶಿಷ್ಯರಾದರು. ಅಖಂಡವಾದ ಪಾಂಡಿತ್ಯದಿಂದ ಪಂಡಿತ ಮಂಡಲಿಯಿಂದ ಮಂಡಿತರಾದರು. ಅನೇಕ ವಾದಿದಿಗ್ಗಜರಿಗೆ ಸಿಂಹಸ್ವಪ್ನರಾದ ಇವರ ಹೆಸರು ಕೇಳಿದರೆ ಪಂಡಿತರು ನಡಗಿ ಹೋಗುತ್ತಾರೆ. ಕವಿಗಳು ಕಾವ್ಯರಚನೆಯಲ್ಲಿ ಇವರ ವಾಕ್ಯಗಳ ಪದ್ಧತಿಯನ್ನು, ಭಾಷಣ ಮಾಡುವವರು ಇವರ ಚಾತುರ್ಯವನ್ನು, ಧರ್ಮಾಚರಣೆ ಮಾಡುವವರು ಇವರ ನಿಷ್ಠೆಯನ್ನು ಅನುಸರಿಸುತ್ತಾರೆ. ಹೊಳೆಹೊನ್ನೂರು ಗ್ರಾಮವು
ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಶಿವಮೊಗ್ಗ ಹರಿಹರ ಹೆದ್ದಾರಿಯಲ್ಲಿ ಭದ್ರಾ ನದಿಯ ದಂಡೆಯ ಮೇಲಿದೆ. ಶ್ರೀಗಳ ಆರೋಗ್ಯ ಸೂಕ್ಷ್ಮವಾಗಿರುವುದರಿಂದ ಅಲ್ಲಿಯೇ ಸ್ವಲ್ಪ ಕಾಲ ತಂಗಿದರು. ಆರೋಗ್ಯ ಸ್ವಲ್ಪ ಸುಧಾರಿಸಿದ ನಂತರ ಕೊನೆಯ ಬಾರಿ ಶ್ರೀ ರಾಮೇಶ್ವರನ ದರ್ಶನವನ್ನು ಪಡೆದರು. ಅಲ್ಲಿಂದ ಹಿಂತಿರುಗುವಾಗ ಆರಣಿ ಗ್ರಾಮದಲ್ಲಿ ಮಳೆ ಸುರಿಸುವ ಮೂಲಕ ಕ್ಷಾಮವನ್ನು ಪರಿಹರಿಸಿದರು. ಮಾರ್ಗದಲ್ಲಿ ಶ್ರೀಮುಷ್ಣ ಕ್ಷೇತ್ರಕ್ಕೆ ತಲುಪಿದರು. ಶ್ರೀಗಳಿಗೆ ವಿಪರೀತ ಜ್ವರ ಬಂದಿರುವ ಕಾರಣ ವರಾಹದೇವರ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ. ಆಗ ಭಕ್ತವತ್ಸಲನಾದ ಶ್ರೀ ಭೂವರಾಹನು ಅಧಿಕಾರಿಗಳ ಕನಸಿನಲ್ಲಿ ಕಾಣಿಸಿಕೊಂಡು ಉತ್ಸವ ಮೂರ್ತಿಗಳನ್ನು ಬೆಳಗ್ಗೆಯೇ ಶ್ರೀಪಾದರು ಉಳಿದಿರುವ ಕಡೆ ಒಯ್ಯಲು ಆದೇಶ ಮಾಡಿದನು. ಶ್ರೀಗಳ ಜ್ವರ ಪರಿಹಾರವಾಯಿತು. ಬ್ರಹ್ಮಕರಾರ್ಚಿತ ಶ್ರೀ ಭೂವರಾಹದೇವರ ಆಗಮನದಿಂದ ಸಂತುಷ್ಟರಾದ ಶ್ರೀಗಳು ಶ್ರೀ ಮೂಲರಾಮ ದಿಗ್ವಿಜಯರಾಮರ ಸಮೇತ ಭೂವರಾಹದೇವರ ಉತ್ಸವ ಮೂರ್ತಿಯ ಪೂಜೆಗೈದರು. ಅಂದಿನಿಂದ ಶ್ರೀಮದ್ ಉತ್ತರಾದಿ ಮಠಾಧೀಶರು ಶ್ರೀಮುಷ್ಣ ಕ್ಷೇತ್ರ ದರ್ಶನಾಪೇಕ್ಷಿಗಳಾಗಿ ಬಂದಾಗ ಶ್ರೀ ಭೂವರಾಹದೇವರ ಉತ್ಸವ ಮೂರ್ತಿಯು ಶ್ರೀಮಠದ ಪ್ರತಿಮೆಗಳ ಜೊತೆ ಪೂಜೆಗೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹಿಂತಿರುಗುತ್ತದೆ. ತಮ್ಮ ಆರೋಗ್ಯವು ಕ್ಷೀಣವಾಗುತ್ತಿರುವುದನ್ನು ಕಂಡು ಪೂರ್ವಾಶ್ರಮದ ತಮ್ಮಂದಿರಾದ ಶ್ರೀ ನವರತ್ನ ಶ್ರೀನಿವಾಸಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿ ಅವರನ್ನು ಶ್ರೀ ಸತ್ಯಸಂಕಲ್ಪರು ಎಂದು ಕರೆದರು. ಶ್ರೀ ಸತ್ಯವರ ತೀರ್ಥರೆಂಬ ಪಾಲ್ಗಡಲಲ್ಲಿ ಉದ್ಭವಿಸಿದ ಸುಧೆ ಶ್ರೀ ಸತ್ಯಧರ್ಮತೀರ್ಥರು. ದ್ವೈತ ವಾಂಗ್ಮಯ ಕಂಡ ಅಪೂರ್ವ ವಿದ್ವನ್ಮಣಿಗಳಲ್ಲಿ ಅಗ್ರಗಣ್ಯರು. ಅಪರೂಪಕ್ಕಾಗಿ ಧರೆಗಿಳಿದು ಬರುವ ವಿಭೂತಿ ಪುರುಷರು. ವಾದಿರಾಜರಂತೆಯೇ ಶಾಸ್ತ್ರ ಸಾಹಿತ್ಯಗಳಲ್ಲಿ ಅನಿತರ ಸಾಧಾರಣವಾದ ಗತಿಯಿದ್ದ ಕವಿಪುಂಗವರು. ಹೃದಯಂಗಮವಾದ ಗದ್ಯ ಪದ್ಯಗಳ ರಚನೆಯ ಮೂಲಕ ಶ್ರೀಮನ್ ಮಧ್ವಾಚಾರ್ಯರ ದಿವ್ಯ ತತ್ವಗಳಲ್ಲಿ ಜನರಿಗೆ ಆದರವನ್ನು ಮೂಡಿಸುವುದರಲ್ಲಿ ಯಶಸ್ವಿಗಳಾದ ಧನ್ಯಾತ್ಮರು. ನವರತ್ನರ ವಂಶದಲ್ಲಿ ಜನಿಸಿ ಮಧ್ವ ವಾಂಗ್ಮಯದ ಚಿಂತಾಮಣಿಗಳಾಗಿ ಬೆಳೆದ ಪುಣ್ಯಾತ್ಮರು. ಸ್ತುತಿನತಿಗಳಿಂದ ಸತ್ಯನಾಮಕ ಭಗವಂತನ ಆರಾಧನೆಗೈದ ಸತ್ಯಾತ್ಮರು. ತಾತ್ಪರ್ಯ ಸಹಿತವಾದ ಶ್ರೀಮದ್ ಭಾಗವತದ ಮರ್ಮವನ್ನು ಜನವಿದಿತ ಮಾಡಿದ ಧರ್ಮಾತ್ಮರು. ಮೇದಿನಿಯಲ್ಲಿ ಸತ್ಯ ಹಾಗೂ ಧರ್ಮಗಳನ್ನು ವಿಸ್ತರಿಸಲು ತಮ್ಮ ಜೀವನವನ್ನೇ ಮುಡುಪಿಟ್ಟ ಸತ್ಯಧರ್ಮರು. ಇವರ ವಿವಿಧಾರ್ಥ ಪ್ರದರ್ಶನ ಚಾತುರಿ ಅನನ್ಯ ಸದೃಶವಾಗಿದೆ. ಇವರ ಚಮತ್ಕಾರದ ನುಡಿಗಳು, ಮನಮುಟ್ಟುವ ಸುಭಾಷಿತಗಳು, ಅನುಪ್ರಾಸಭೂಯಿಷ್ಠವಾದ ಕಾವ್ಯ ಝರಿ ಇಂದಿಗೂ ಜನರನ್ನು ಅಪೂರ್ವಾನಂದ ಸಾಗರದಲ್ಲಿ ತೇಲಿಸುತ್ತವೆ. 33 ವರ್ಷ 21 ದಿನ ವೇದಾಂತ ಸಾಮ್ರಾಜ್ಯವನ್ನು ಆಳಿ ಶ್ರಾವಣ ಕೃಷ್ಣ ತ್ರಯೋದಶಿಯಂದು ಹೊಳೆಹೊನ್ನೂರಿನಲ್ಲಿಯೇ ವೃಂದಾವನಸ್ಥರಾದರು. ಗುರುಗಳ ಅಗಲಿಕೆಯಿಂದ ಅವರ ಅಪಾರ ಶಿಷ್ಯಸಾಗರ ಶೋಕಸಾಗರದಲ್ಲಿ ಮುಳುಗಿತು. ಈ ಮೇದಿನಿಯು ಮರಳಿ ಬರದಂತಹ ಅಪರೂಪದ ರತ್ನರನ್ನು ಕಳೆದುಕೊಂಡು ಬರಡಾಯಿತು. ಗುರುಗಳು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಇಂದಿಗೂ ವೃಂದಾವನದಲ್ಲಿ ಸನ್ನಿಹಿತರಾಗಿ ನಂಬಿದ ಭಕ್ತರ ಸಕಲಾಭೀಷ್ಟಗಳನ್ನು ಈಡೇರಿಸುತ್ತಿದ್ದಾರೆ. ಭಕ್ತರ ಮನೋಗ್ಲಾನಿಯನ್ನು ಪರಿಹರಿಸುತ್ತಿದ್ದಾರೆ. ಈ ಗುರುಗಳ ಪಾದುಕಾರಾಧನೆ ಮಾತನಾಡುವುದಕ್ಕೆ ಬಾರದವರನ್ನು ವಾಕ್ಪಟುಗಳನ್ನಾಗಿ ಮಾಡುತ್ತದೆ. ಅಜ್ಞಾನಿಗಳನ್ನು ಉತ್ತಮ ಜ್ಞಾನಿಗಳನ್ನಾಗಿ ಮಾಡುತ್ತದೆ. ಧನವಿಲ್ಲದವರಿಗೆ ಉತ್ತಮ ಸುವರ್ಣ ವಸ್ತ್ರಾದಿಗಳನ್ನು ಕೊಡುತ್ತದೆ. ಇದಕ್ಕೆ ಪ್ರತಿವರ್ಷವೂ ಶ್ರದ್ಧಾಭಕ್ತಿಗಳಿಂದ ಅವರ ಆರಾಧನೆಯಲ್ಲಿ ಸೇರುವ ಭಕ್ತಸಾಗರವೇ ಸಾಕ್ಷಿ. ಮಧ್ವಾಗಮಾರ್ಥ ವಿಶದೀಕರಣ ಪ್ರವೀಣಃ ದುರ್ವಾದಿಗರ್ವಗಿರಿವಜ್ರ
वचो विनोदी श्री सत्य धर्म गुरुराट मयि सुप्रसन्नो भूयाद्धयास्य वरतः सकलार्थवेदी श्री सत्यवरदुग्धाब्धेः उत्थिता जगतीतले सुधा श्री सत्यधर्माख्या पावयेत् स्मरतः सतः। रामपादचातकं व्यासदाससेवकं सत्यधर्मचन्दिरं सद्वराप्तिमाश्रये। रामपादचातकं व्यासदाससेवकं सत्यधर्मचन्दिरं सद्वराब्धिमाश्रये। कनककान्ति भासुरं तोकभक्त बन्धुरं सत्यधर्मचन्दिरं दृष्टगङ्गमाश्रये। मन्दहास सुन्दरास्य मङ्गलाङ्गभावुकं सत्यधर्मचन्दिरं मध्वभृङ्गमाश्रये।